ಜನವರಿ ತಿಂಗಳಿನಲ್ಲಿ ನಡೆಯುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಾದ್ಯಂತ ಕೂಡ ತನ್ನದೇ ಆಗಿರುವಂತಹ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಹೆಸರು ಪಡೆದಿದೆ. ತಾತನ ಜಾತ್ರೆಗೆ ಲಕ್ಷ ಜನರು ಸಾಗರೋಪಾದಿಯಲ್ಲಿ ಹರಿದು ಬರುತ್ತಾರೆ. ಜಾತ್ರೆಯು ಭಾರತೀಯ ಸಂಸ್ಕೃತಿಯ ಒಂದು ಪ್ರಮುಖ ಅಂಗ. ಜಾತ್ರೆ ಎಂದರೆ ದೇವರ ಉತ್ಸವ, ಭಕ್ತರ ಉಲ್ಲಾಸ, ಸಂಪ್ರದಾಯದ ಆಚರಣೆ, ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಒಂದುಗೂಡುವ ಒಂದು ಕಾರ್ಯಕ್ರಮ. ಈ ಜಾತ್ರೆಯ ಒಂದು ಮುಖ್ಯ ಆಕರ್ಷಣೆ ಎಂದರೆ ತೇರು. ಈ ತೇರಿಗೆ ದೇವರ ಶಕ್ತಿಯ ಪ್ರದರ್ಶನವಾಗಿರುತ್ತೆ. ತೇರಿನ ವೇಳೆ ಭಕ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಈ ಜಾತ್ರೆಯಲ್ಲಿ ಭಕ್ತರು ವ್ರತ ಉಪವಾಸ ಕೈಗೊಳ್ಳುವುದರ ಮೂಲಕ ದೇವರ ಆರಾಧನೆಯನ್ನು ಮಾಡ್ತಾರೆ. ಕೇವಲ ದೇವರ ದರ್ಶನ ಮಾತ್ರವಲ್ಲ, ಭಕ್ತರು ಈ ಜಾತ್ರೆಯಲ್ಲಿ ತಮ್ಮದೇ ಆದ ಒಂದು ಅಳಿಲು ಸೇವೆಯನ್ನು ಸಲ್ಲಿಸುವುದರ ಮೂಲಕ ಅಜ್ಜನ ಕೃಪೆಗೆ ಪಾತ್ರರಾಗ್ತಾರೆ. ಈ ಜಾತ್ರೆಯಲ್ಲಿ ತೇರಿನ ಸಂಭ್ರಮ ಒಂದಾದರೆ, ಹಾಗೆ ಭಕ್ತರು ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸೋದು, ತಮಗೆ ತಿಳಿದಂತಹ ಸೇವೆಯನ್ನು ಸ್ವಯಂ ಪ್ರೇರಿತರಾಗಿ ಸೇವೆಯನ್ನು ಸಲ್ಲಿಸೋದು ಮತ್ತೊಂದು ಸಂಭ್ರಮ. ಮಕ್ಕಳು, ವೃದ್ಧರು, ಯುವಕರು, ಎಲ್ಲ ವಯಸ್ಕರರು ಕೂಡ ತಮ್ಮನ್ನು ತಾವು ಮರೆತು ಸಂತೋಷದಿಂದ, ಉಲ್ಲಾಸದಿಂದ, ತೃಪ್ತಿಕರವಾಗಿ ಸೇವೆಯನ್ನು ಸಲ್ಲಿಸಿ ತಾತನ ಕೃಪೆಗೆ ಪಾತ್ರರಾಗ್ತಾರೆ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ವಿಭಾಗಗಳನ್ನು ಮಾಡಲಾಗಿದೆ. ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ. ಕಾಯಿಪಲ್ಯ ವಿಭಾಗ, ದವಸ ಧಾನ್ಯ ಸಂಗ್ರಹ ವಿಭಾಗ, ರೊಟ್ಟಿ ಕೇಂದ್ರ, ಹಾಗೆ ಮಾದಲಿ ಕೇಂದ್ರ, ಹೀಗೆ ಒಂದೊಂದು ವಿಭಾಗಗಳನ್ನು ಮಾಡಲಾಗಿದೆ. ಇಲ್ಲಿ ಬಂದಿರತಕ್ಕಂತಹ ಭಕ್ತರು ಎಲ್ಲವನ್ನೂ ಮರೆತು ಸ್ವಯಂ ಪ್ರೇರಿತರಾಗಿ ಅತ್ಯಂತ ಭಕ್ತಿ ಭಾವದಿಂದ ತಮ್ಮನ್ನು ತಾವು ಮರೆತು ಇಲ್ಲಿ ಕಾರ್ಯದಲ್ಲಿ ತೊಡಗಿರ್ತಾರೆ, ಸೇವೆಯಲ್ಲಿ ತೊಡಗಿರ್ತಾರೆ. ನೋಡಿ, ಇಲ್ಲಿ ಎಲ್ಲ ವಯಸ್ಕರರು ಕೂಡ ಇದ್ದಾರೆ, ವೃದ್ಧರು ಇದ್ದಾರೆ, ಯುವಕರು ಇದ್ದಾರೆ, ಮಹಿಳೆಯರು ಕೂಡ ಇದ್ದಾರೆ, ಮಕ್ಕಳು ಕೂಡ ತಮ್ಮದೇ ಆಗಿರುವಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಯಾವ ಭೇದ ಭಾವನೂ ಕೂಡ ಇಲ್ಲ. ಅವರ ಉದ್ದೇಶ ಏನಾಗಿದೆ? ಅಜ್ಜನ ಸೇವೆ ಮಾಡಬೇಕು ಅನ್ನೋದು ಮಾತ್ರ. ನಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಅಳಿಲು ಸೇವೆಯನ್ನು ನಾವು ಸಲ್ಲಿಸಬೇಕು. ತರಕಾರಿ ಹೆಚ್ಚುವಂತಹ ಒಂದು ಕಾರ್ಯ, ಹಾಗೆ ಸೊಪ್ಪನ್ನು ಬಿಡಿಸೋದು, ಸೊಪ್ಪನ್ನು ಕತ್ತರಿಸೋದು, ಹೀಗೆ ಅಲ್ಲಿ ಯಾವ ಕಾರ್ಯದ ಅವಶ್ಯಕತೆ ಇರುತ್ತೆ, ಯಾವ ಕಾರ್ಯವನ್ನು ಮಾಡಬೇಕಾಗಿದೆ ಆ ಕಾರ್ಯದಲ್ಲಿ ತೊಡಗಿರ್ತಾರೆ. ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಅಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ಮಾಡೋದಕ್ಕೆ ತಯಾರಾಗಿದ್ದಾರೆ, ಅತ್ಯಂತ ಭಕ್ತಿಯಿಂದ. ಹೀಗೆ ಇಲ್ಲಿ ಸೇವೆಯನ್ನು ಮಾಡಿ ದಣಿದು ಆಯಾಸ ಆಗಿರುತ್ತೆ ಅಂದ್ಕೊಂಡು ಅಲ್ಲಿ ಸೇವೆ ಮಾಡುವವರಿಗೆ ಅಲ್ಲಿ ಮಧ್ಯದಲ್ಲಿ ನೀರು, ಲಿಂಬೆಹಣ್ಣಿನ ಜ್ಯೂಸು ಅಥವಾ ಶರಬತ್ತು, ಹಾಗೆ ಚಹಾ, ಅವುಗಳನ್ನು ಕೂಡ ಮಧ್ಯದಲ್ಲಿ ಕೊಡಲಾಗ್ತಾ ಇರುತ್ತೆ. ನೋಡಿ, ಇದೆಲ್ಲ ಭಕ್ತರು, ಗವಿಸಿದ್ದೇಶ್ವರ ಮಠಕ್ಕೆ ಭಕ್ತರು ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆ ಸಲ್ಲಿಸೋದರ ಜೊತೆಗೆ ತಮ್ಮದೇ ಆದಂತಹ ಒಂದು ಕಾಣಿಕೆಯನ್ನು, ದವಸ ಧಾನ್ಯ, ಕಾಯಿಪಲ್ಯ, ಸೊಪ್ಪು ಇವುಗಳನ್ನು ಅರ್ಪಣೆ ಮಾಡೋದರ ಮೂಲಕ ಕೃತಾರ್ಥರಾಗ್ತಾರೆ.
ವೀಕ್ಷಕರೇ, ಇಂತಹ ಈ ಕೊಪ್ಪಳ ಗವಿಮಠದ ವೈಭವವನ್ನು ನೋಡದೇ ಇರುವವರು, ಜಾತ್ರೆಗೆ ಬರಲು ಆಗದೇ ಇರುವವರು ನೋಡಿ ಧನ್ಯರಾಗಿ ಮತ್ತು ನಿಮ್ಮ ಆಪ್ತರಿಗೆ, ಬಂಧು ಬಳಗದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಈ ನನ್ನ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.